ನಮ್ಮ ಅತ್ತೆನೇ ಮುಟ್ಟೋ ಧೈರ್ಯ ಮಾಡಿದ್ದಾರೆ ಅಂದರೆ ನಾನು ಇದನ್ನ ತುಂಬ ಸೀರಿಯಸ್ ಆಗಿ ತಗೋಬೇಕು. ಸುಮ್ಮನೆ ಇರೋದಕ್ಕಾಗಲ್ಲ. ಇಂಥವ್ರೆ ಅಂತ ಯಾರ ಮೇಲೆ ಡೌಟ್ ಇದೆ? ಬರೀ ಡೌಟ್ ಅಲ್ಲ, ಅವ್ರಂತನೇ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ಯಾರದು? ಅದೇ ಆ ಲೇಡಿ. ಲೇಡಿ? ಯಾವ ಲೇಡಿ? ನಾವು ಯಾವ ಲೇಡಿ ಬಗ್ಗೆ ಇನ್ನು ಮುಂದೆ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವೋ, ಯಾವ ಲೇಡಿ ಬಗ್ಗೆ ಡಾಬಾ ಓನರ್ ಹೇಳಿದ್ರು, ಯಾವ ಲೇಡಿ ಸಂಜನಂಗೆ ಸುಪಾರಿ ಕೊಟ್ಟು ನಮ್ಮನ್ನು ದೂರ ಮಾಡೋಕ್ಕೆ ಟ್ರೈ ಮಾಡಿದ್ಲೋ ಅದೇ ಲೇಡಿ. ಆ ಲೇಡಿ ಯಾರು ಅಂತ ಕಂಡುಹಿಡಿತೀನಿ ಶ್ರಾವಣಿ. ಯಾಕೇನಾಯ್ತು? ಸತ್ಯನ ಹುಡುಕ್ತೀನಿ ಅಂತ ಅಂದ್ಯಲ್ಲ ಅಭಿ, ಅದಕ್ಕೆ ಖುಷಿ ಆಯಿತು. ಕೆಲವೊಂದ್ಸತಿ ಸತ್ಯ ಕಣ್ಮುಂದೆನೇ ಇರುತ್ತೆ, ಆದರೆ ನಾವು ನೋಡಿರಲ್ಲ ಅಷ್ಟೆ. ಏನೇನು ಮಾತಿನ ಅರ್ಥ? ಕಣ್ಮುಂದೆ ಇರುತ್ತೆ ಅಂದರೆ? ಸತ್ಯ ನಮ್ಮ ಹತ್ರದಲ್ಲೇ ಇರ್ಬೋದು, ಸುತ್ತನೇ ಇರ್ಬೋದು ಅಂತ ಹೇಳ್ದೆ ಅಭಿ. ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ ಅಲ್ವಾ? ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಶ್ರಾವಣಿ. ನಾವೇನಾದರೂ ಮಾಡಿ ಅದನ್ನ ಹೊರಗೆ ತರಬೇಕು. ಕಾಫಿ ಮಾಡ್ತಿದ್ದೀರಾ ಶ್ರಾವಣಿ ಅವರೇ? ಹೌದು ತನ್ವಿ, ನಿನಗೂ ಬೇಕಾ? ಬೇಡಪ್ಪ, ನಾನು ಕಾಫಿ ಗಿಫಿ ಎಲ್ಲ ಕುಡಿಯಲ್ಲ. ಗೀಫಿ ಕುಡಿಬೇಡ, ಕಾಫಿ ಕುಡಿ. ಅದು ಸರಿ, ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ರಿ? ಹೊರಗಡೆ ಹೋಗಿದ್ದೆ ಅತ್ತೆ. ವಾಟ್? ಅತ್ತೆನಾ? ಅತ್ತೆಂದ್ರು ತಾನೇ ಈ ರೀತಿ ಕ್ವೆಶನ್ ಕೇಳೋದು? ಹಾಗೇನಿಲ್ಲ, ಮನೇಲಿ ನೀವು ಇರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಹೊರಗಡೆ ಹೋಗಿದ್ದೆ. ಅದೇ ಗೊತ್ತು, ಆದರೆ ಎಲ್ಲಿಗೆ ಹೋಗಿದ್ರಿ? ಬಿಂದು ಮತ್ತೆ ಆದ್ಯನ ಮೀಟ್ ಮಾಡೋದಕ್ಕೆ. ಓ, ನಿಮ್ಮ ತವ್ರ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೊರಗಡೆ ಮೀಟ್ ಮಾಡಕ್ಕೆ ಹೋಗಿದ್ರಾ? ಹೌದು. 3 ಜನ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹೌದು. ಏನ್ ಪ್ಲಾನ್ ಅದು ಹೇಳಿ? ಇಂಡಿಯಾ GDPನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಮೀಟಿಂಗ್ ಮಾಡ್ತಾ ಇದ್ವಿ. ಏನು ಕಿಂಡಲ್ ಮಾಡ್ತಾ ಇದ್ದೀರಾ? ಮತ್ತೇನು ಹೇಳಿ ತನ್ವಿ, 3 ಜನ ಹುಡುಗೀರು ಸೇರ್ತಾ ಇದ್ದೀವಿ ಅಂದರೆ ಏನು ಕೆಲಸ ಇರುತ್ತೆ? ಒಂದು ಶಾಪಿಂಗು, ಇಲ್ಲಾಂದರೆ ಪಾರ್ಲರ್. ಇನ್ನೇನಾದರೂ ಕ್ವೆಶನ್ ಇದೆಯಾ ಕೇಳೋಕ್ಕೆ? ಏನೂ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಿನ್ನೂ ಕರಿತೀವಿ, ಓಕೆನಾ? ನಾನೇನು ಬರಲ್ಲ ಬಿಡಿ. ಏನಾಯ್ತು ಮಾಮ್? ಮಾಮ್, ಏನಿದೆಲ್ಲ? ನಿಮ್ಮ ಕತ್ತತ್ರ ಎಲ್ಲ ಮಾರ್ಕ್ ಆಗಿದೆ. ಕೈಯೆಲ್ಲ ಮಾರ್ಕ್ ಆಗಿದೆ. ಏನಾಯ್ತು ಮಾಮ್ ನಿಮಗೆ? ಏನೂ ಇಲ್ಲ. ಏನೂ ಇಲ್ಲ ಅಂತೀರಾ, ಆದರೆ ಮಾರ್ಕ್ ಎಲ್ಲ ಕಾಣಿಸ್ತಾ ಇದೆಯಲ್ಲ. ಅದು ಅಡುಗೆ ಮಾಡಬೇಕಾದ್ರೆ ಈಗ ಆಯ್ತು ಅಷ್ಟೇ. ಅಡ್ಗೆನಾ? ನೀವಾ? ಏನು ಕಾಮಿಡಿ ಮಾಡ್ತಿದ್ದೀರಾ? ಮಾಮ್, ನಾನು ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಬಿಡು ಮನ್ವಿ. ಮನ್ವಿನಾ? ಇವ್ರ ಮುಂದೆ ಯಾರು ನಿಂತಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋಷ್ಟು ಕಳ್ದೋಗಿದಾರ ಇವರು. ಏನಾಗಿದೆ ಇವ್ರಿಗೆ? ಯಾಕೆ ಹಿಂಗೆ ಆಡ್ತಿದ್ದಾರೆ? ಶ್ರಾವಣಿ ಅವರೇ, ಈ ಮನೇಲಿ ಇದ್ದಕ್ಕಿದ್ದಂಗೆ ಏನೇನೋ ನಡೆಯುತ್ತೆ, ನಿಮಗೂ ಹಾಗೆ ಅನ್ಸುತ್ತಾ? ಶ್ರಾವಣಿ ಅವರೇ, ನಾನು ನಿಮ್ಮನ್ನೇನೋ ಕೇಳಿದೆ. ಹಾಂ, ಆದರೆ ನನಗೂ ಗೊತ್ತಾಗ್ತಿಲ್ಲ. ನನಗೆ ಗೊತ್ತು.
ಈ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋಷ್ಟು ವಿಷಯ ನಿಮಗೆ ಗೊತ್ತಿದೆ ಅಂತ ನಂಗೆ ಗೊತ್ತು. ಆ್ಯಂಡ್ ಐ ನೋ ನೀವು ಯಾವ ಶಾಪಿಂಗ್ ಹೋಗಿರಲಿಲ್ಲ, ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗಿರಲಿಲ್ಲ. ಅತ್ತೆ, ವಾಟ್ ಯು ಡೂಯಿಂಗ್? ರೆಸ್ಟ್ ಮಾಡಿ ಅಂತ ರೂಮಿಗೆ ಕಳಿಸಿದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ರೆಸ್ಟ್ ಅಂದರೆ ಏನು ಅಭಿ? ಮಲಗಬೇಕಲ್ವ ಅತ್ತೆ, ಬನ್ನಿ. ನಾನು ಮಲಗೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ, ಆದರೆ ನಿದ್ದೆ ಬರ್ತಿಲ್ಲ ಅಭಿ. ಸರಿ ಅತ್ತೆ, ನಂಗೆ ಅರ್ಥ ಆಗುತ್ತೆ. ಐ ಆಮ್ ರಿಯಲಿ ಸಾರಿ ಫಾರ್ ವಾಟ್ ಯು ಹ್ಯಾವ್ ಟು ಗೋ ಥ್ರೂ. ಈ ಇನ್ಸಿಡೆಂಟ್ ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿರುತ್ತಂತ ನಂಗೆ ಗೊತ್ತಾಗುತ್ತೆ. ಆದರೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದಲ್ವಾ? ನಾನೇನಾದರೂ ಆ ಜಾಗದಲ್ಲಿದ್ದಿದ್ರೆ ಕತೆನೇ ಬೇರೆ ಆಗೋದು. ನಾನು ಎಲ್ಲೇ ಇದ್ದರೂ ನೀನು ನನ್ನನ್ನು ಸೇಫ್ ಗಾರ್ಡ್ ಮಾಡ್ತೀಯ ಅಂತ ನನಗೆ ಗೊತ್ತು ಪುಟ್ಟ. ಆದರೂ ಇದೆಲ್ಲ ಯಾಕಾಯಿತು ಅಂತ ನನ್ನ ತಲೆಯಲ್ಲಿ ಕೊರಿತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲ ನೀನು ಜಾಸ್ತಿ ತಲೆ ಕೆಡಿಸ್ಕೊಡ, ಬಿಟ್ಬಿಡು. ನಿಜ ಹೇಳಬೇಕಂದ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಅಂತ ಬಿಟ್ಬಿಡ್ತೀನಿ ಅಂತ ಹೇಳ್ಬೋದತ್ತೆ, ಆದರೆ ಇದನ್ನ ಬಿಡೋಕ್ಕಾಗಲ್ಲ ಅತ್ತೆ. ನಮ್ಮ ಫ್ಯಾಮಿಲಿ ಮೆಂಬರ್ನೇ ಕಿಡ್ನ್ಯಾಪ್ ಮಾಡೋ ಹಂತಕ್ಕೆ ಯೋಚನೆ ಮಾಡ್ತಾರಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಹೇಗೆ ಬಿಡೋಕ್ಕಾಗುತ್ತತ್ತೆ? ಸರಿ ಅತ್ತೆ, ನೀವು ರೆಸ್ಟ್ ಮಾಡಿ. ನಡೆದಿದ್ದು ಒಂದು ಕೆಟ್ಟ ಕನ್ಸು ಅಂತ ಮರ್ತುಬಿಡಿ. ಆದರೆ ನೀವು ನನಗೆ ಹೇಳಕ್ಕೆ ಹೋಗ್ಬೇಡಿ ಅತ್ತೆ, ಪ್ಲೀಸ್. ಅಭಿ ಪ್ಲೀಸ್ ಅತ್ತೆ, ಮಲ್ಗಿ. ಇದ್ಯಾಕೆ ನೀವು ಇಟ್ಕೊಂಡಿದ್ದೀರಾ? ಅಭಿ ಇದು ಇದು ಶ್ರಾವಣಿದು. ಶ್ರಾವಣಿ ಈ ಥರದೇ ಯೂಸ್ ಮಾಡೋದತ್ತೆ. ಹೌದಾ? ಹಾಂ, ನಾನು ನೋಡಿಲ್ವಾ ಅತ್ತೆ? ಎಕ್ಸ್ಕ್ಯೂಸ್ ಮೀ ಅತ್ತೆ, ಆದಷ್ಟು ಬೇಗ ರೆಸ್ಟ್ ಮಾಡಬೇಕು. ಟೆಲ್ ಮಿ ಸಕ್ಸೇಶ್. ಹೇಳು ಆದ್ಯ. ಅದಕ್ಕೆ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ಇಲ್ಲ, ಹೇಳು ಆದ್ಯ. ಅದಕ್ಕೆ ಏನೋ ಸಮಸ್ಯೆ ಆಗೋ ಥರ ಕಾಣಿಸ್ತಿದೆ. ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಕಿಡ್ನಾಪ್ ಪ್ಲಾನ್ ಮಾಡಿದ್ವೇನೋ ಅನಿಸ್ತಿದೆ. ಈಗಂಥದ್ದೇನಾಯ್ತು ಆದ್ಯ? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ಯಾ? ಯಾವುದೋ ಅನ್ನೋನ್ ನಂಬರಿಂದ ನನಗೆ ಮೆಸೇಜ್ ಬಂದಿದೆ. ಏನಂತ? ವಾಟ್? ಹೌದು, ಅದಕ್ಕೆ ಯಾರು ಏನೋ ಒಂದು ಗೊತ್ತಾಗ್ತಿಲ್ಲ. ವಾಪಸ್ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ. ಪೊಲೀಸ್ ಅಂತ ಎಲ್ಲ ಬೇರೆ ಹೇಳಿ ಎದುರಿಸ್ತಿದ್ದಾರೆ. ಯಾರಿಗೆ ಗೊತ್ತಾಗಿದೆ ಈ ವಿಷಯ? ಯಾರಿರ್ಬೋದು? ಅಕ್ಕ, ವೀರೇಶ್ ಅವ್ರ ಕಡೆಯಿಂದ ಯಾರಾದರೂ ದುಡ್ಗೋಸ್ಕರ ಈ ಥರ ಕೆಲಸ ಮಾಡ್ತಾ ಇರ್ಬೋದಾ? ಇಲ್ಲ ಬಿಂದು, ವೀರೇಶ್ ಆ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ವೀರೇಶ್ ಅಣ್ಣ ಓಕೆ, ಆದರೆ ಅವ್ರ ಜೊತೆ ಕಿಡ್ನಾಪರ್ಸ್ ಬಂದಿದ್ರಲ್ಲ ಅವ್ರೇನಾದರೂ ಮಾಡಿರ್ಬೋದಾ ಅಂತ. ಇಲ್ಲ ಆದ್ಯ, ಅವ್ರ ಹತ್ರ ನಿನ್ನ ನಂಬರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೆಲಸ ಮಾಡು, ಆ ನಂಬರ್ನ ನಂಗೆ ಸೆಂಡ್ ಮಾಡು.